ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳು ಅಟ್ಟಹಾಸ ಮೆರೀತಾ ಇದ್ದಾರೆ. ಜೈಲ್ ಸಿಬ್ಬಂದಿಗೆ ಕೈದಿಗಳಿಂದಲೇ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಇನ್ನು ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾರೆ ಸಿಬ್ಬಂದಿಗಳು. ಆಗ ವಾರ್ನಿಂಗ್ ಕೊಟ್ಟಿರುವಂತದ್ದು ಕೈದಿಗಳು. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳದ್ದೇ ಅಟ್ಟಹಾಸವಾಗ್ತಾ ಇದೆ. ಜೈಲಿನ ಸಿಬ್ಬಂದಿಗೆ ಕೈದಿಗಳು ವಾರ್ನ್ ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಅವರು ಕದ್ದಿಟ್ಕೊಂಡಿರುವಂತಹ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋಕೆ ಮುಂದಾಗ್ತಾರೆ. ಆಗ ಮನೆಗೆ ಹೋಗಲ್ಲ, ಸ್ಮಶಾನಕ್ಕೆ ಕಳಿಸ್ತೀವಿ ಅಂತ ವಾರ್ನ್ ಮಾಡ್ತಾ ಇರುವಂತದ್ದು. ತಪಾಸಣೆ ನಡೆಸ್ತಾ ಇರುವಂತಹ ಮಹೇಶ್ ನಾಯಕ್ ಅನ್ನುವಂತಹ ಸಿಬ್ಬಂದಿಗೆ ಈ ರೀತಿಯಾಗಿ ವಾರ್ನ್ ಮಾಡ್ತಾರೆ. ತಪಾಸಣೆ ವೇಳೆ ಸಿಕ್ಕಿಬಿದ್ದ ಮೊಬೈಲ್, ಸಿಮ್ ಕಾರ್ಡ್ಗಳು, ಅನಿರೀಕ್ಷಿತ ತಪಾಸಣೆ ನಡೆಯುವಂತಹ ವೇಳೆ 2 ಮೊಬೈಲು, 2 ಸಿಮ್ ಕಾರ್ಡ್ಗಳು ಪತ್ತೆಯಾಗುತ್ತೆ. ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ವಿರುದ್ಧ ಸಮರ ಸಾರಿರುವಂತಹ ಅಧಿಕಾರಿಗಳೇನಿದ್ದಾರೆ, ಅಧಿಕಾರಿಗಳಿಗೆ ವಿಚಾರಣಾಧೀನ ಕೈದಿಗಳಿಂದಲೇ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಭಾರ ಅಧೀಕ್ಷಕ ಶಿವಾನಂದ ಶಿವಪುರ ಅವರಿಂದ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಇನ್ನು ದೂರಿನ ಮೇರೆಗೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಎಸ್, ಈ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಚಾರ್ಜರ್ಸ್ ಆಗಿರ್ಬೋದು, ಸಿಮ್ ಕಾರ್ಡ್ ಎಲ್ಲವೂ ಕೂಡ ಈ ಮಾದಕ ವಸ್ತುಗಳು ನಿಷೇಧಿಸಲಾಗಿದೆ ಕಾರಾಗೃಹಗಳಲ್ಲಿ. ಆದರೂ ಕೂಡ ಇತ್ತೀಚೆಗೆ ಕೆಲವೊಂದಷ್ಟು ಕಾರಾಗೃಹಗಳಲ್ಲಿ, ಅದರಲ್ಲಿ ನಮ್ಮ ಪರಪ್ಪನಾಗ್ರಹಾರ ಕೂಡ ಸೇರ್ಪಟ್ಟಿದೆ, ಮೊಬೈಲ್ಸ್ ಸಿಗುತ್ತೆ. ಆಗಾಗ ಕೈದಿಗಳು ರಾಜಾರೋಷವಾಗಿ ಮೊಬೈಲ್ ಫೋನ್ಗಳನ್ನ ಬಳಸ್ತಾ ಇರ್ತಾರೆ, ಚಾರ್ಜರ್ಗಳನ್ನ ಬಳಸ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಸಿಕ್ಕಿಬಿದ್ದಾಗ ಅಧಿಕಾರಿಗಳು ವಶಪಡಿಸ್ಕೊಳ್ಳೋಕೆ ಮುಂದಾಗ್ತಾರೆ, ಅವರಿಂದ ಕಿತ್ಕೊಳ್ಳೋಕೆ ಮುಂದಾಗ್ತಾರೆ. ಆಗ ಕೈದಿಗಳು ಈ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂಥದ್ದು. ನೀನು ವಾಪಸ್ ಮನೆಗೆ ಹೋಗಲ್ಲ, ಸ್ಮಶಾನಕ್ಕೆ ಹೋಗ್ತೀಯಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, ನಿಜಕ್ಕೂ ಕೂಡ ಇವರು ನಿಜವಾಗ್ಲೂ ಖೈದಿಗಳ ಅಥವಾ ಇವರೇ ರಾಜಾರೋಷವಾಗಿ ಆಳ್ತಾ ಇದ್ದಾರಾ ಜೈಲ್ಗಳನ್ನ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಎಸ್, ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳೇನೆ ಅಂದ್ರೆ ಶಿಕ್ಷೆಗೊಳಗಾದಂತಹ ಕೈದಿಗಳು ಜೊತೆಗೆ ಬಹಳ ಪವರ್ಫುಲ್ ಇರುವಂತ ಆರೋಪಿಗಳೇನಿದ್ದಾರೆ, ವಿಚಾರಣಾಧೀನ ಕೈದಿಗಳೇನಿದ್ದಾರೆ, ಅವರೇನೆ ಇಡೀ ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನ ಆಗ್ಲಿಂದಲೂ ಕೂಡ ಆಳ್ವಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಈ ಒಂದು ದೂರು ಏನು ಪರಪ್ಪನಾಗ್ರಹಾರ ಜೈಲು ಸಿಬ್ಬಂದಿ ಕೊಟ್ಟಿರುವಂತ ದೂರೇ ಒಂದು ಸಾಕ್ಷಿ ಆಗುತ್ತೆ. ಅವರು ಇತ್ತೀಚೆಗೆ ಏನು ಅಲೋಕ್ ಕುಮಾರ್ ಅವರು ಬಂದ ನಂತರದಲ್ಲಿ ಪೊಲೀಸ್ ಜೈಲು ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಹಲವಾರು ಬೆಳವಣಿಗೆಗಳ ಮಧ್ಯೆ ಸಾಕಷ್ಟು ಟೈಟ್ ಮಾಡಿರ್ತಾರೆ. ಇಡೀ ಜೈಲುಗಳಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮವಾಗಿ ಯಾವುದೇ ಚಟುವಟಿಕೆಗಳು ನಡೀಬಾರದು, ಅಲ್ಲಿ ಜೈಲ್ ಮ್ಯಾನ್ಯುಯಲ್ ಏನಿದೆ ಆ ಪ್ರಕಾರವಾಗೇ ಜೈಲನ್ನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನುವಂತ ರೀತಿಯಲ್ಲಿ ಅಲ್ಲಿದ್ದಂತ ಎಲ್ಲಾ ರೀತಿಯ ಒಂದು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ಹಾಕಿದ್ರು. ಈ ಭಾಗವಾಗಿನೇ ಮೊಬೈಲ್ಗಳು, ಅಲ್ಲಿದ್ದಂತ ವಿಶೇಷವಾದಂತ ಬೇರೆ ಬೇರೆಯ ಸವಲತ್ತುಗಳು ಎಲ್ಲವನ್ನೂ ಕೂಡ ಅಲ್ಲಿಂದ ಟರ್ಮಿನೇಟ್ ಮಾಡ್ತಿದ್ದಂಥದ್ದು. ಇದರಿಂದ ಜೈಲುಗಳಲ್ಲಿದ್ದಂತ ಕೈದಿಗಳು ಬೇರೆ ಬೇರೆ ಕಳ್ಳದಾರಿಗಳನ್ನ ಹಿಡ್ಕೊಂಡು ಹೇಗೋ ಮಾಡಿ ಮತ್ತೆ ಮೊಬೈಲ್ಗಳನ್ನ, ಡ್ರಗ್ಸ್ ಅನ್ನ, ಬೇರೆ ಬೇರೆ ಸವಲತ್ತುಗಳನ್ನ ತರಿಸ್ಕೊಂಡು ಅಲ್ಲಿಂದನೇ ಆಪರೇಟ್ ಮಾಡುವಂತ ಕೆಲಸಗಳನ್ನೇನ್ ಮಾಡ್ತಾ ಇದ್ರು. ಇದನ್ನ ನಿನ್ನೆ ಅನಿರೀಕ್ಷಿತವಾಗಿ ತಪಾಸಣೆ ಮಾಡ್ತಿದ್ದ, ಅಂದ್ರೆ ರೆಗ್ಯುಲರ್ ಆಗಿ ತಪಾಸಣೆ ಮಾಡುವಂತ ವೇಳೆಯಲ್ಲಿ ಎಲ್ಲಾ ಕೈದಿಗಳನ್ನ ವಿಚಾರಿಸ್ತಿದ್ದಂತ ವೇಳೆಯಲ್ಲಿ ಜೈಲಿನಲ್ಲಿದ್ದಂತ ರಿಜ್ವಾನ್ ಅಲಿ ಮತ್ತು ಮೊಹಮ್ಮದ್ ಸಾದಿಕ್ ಅನ್ನೋ ವ್ಯಕ್ತಿಗಳ ಹತ್ರ 2 ಮೊಬೈಲ್ಗಳು ಸಿಗುತ್ತೆ, ಸಿಮ್ ಕಾರ್ಡ್ಗಳು ಕೂಡ ಸಿಗುತ್ತೆ. ಇದನ್ನ ತಪಾಸಣೆ ವೇಳೆಯಲ್ಲಿ ಜೈಲಿನ ಸಿಬ್ಬಂದಿ ಹಿಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ರೆಸಿಸ್ಟ್ ಮಾಡ್ತಾರೆ, ಅವ್ರು ಧಮಕಿ ಹಾಕುವಂಥದ್ದು. ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಒಂದ್ ರೀತಿಯಲ್ಲಿ ಫ್ರಸ್ಟ್ರೇಷನ್ಗೊಳಗಾಗಿ ಏನ್ ಮಾತನಾಡ್ತಾ ಇದೀವಿ, ಏನ್ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಾಗದೆ ಹೆಂಗೂ ಎಷ್ಟೋ ಕಷ್ಟಪಟ್ಟು ನಾವು ಇದನ್ನ ಮತ್ತೆ ಇಲ್ಲಿ ಇಟ್ಕೊಂಡಿದ್ವಿ, ಅದನ್ನ ನಾವು ಮತ್ತೆ ಹಿಡ್ಕೊಂಡ್ಬಿಟ್ರಲ್ಲ ಅನ್ನುವಂತ ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ, ಆ ಒಂದು ಕೋಪದಲ್ಲಿ ನೇರವಾಗಿ ಪೊಲೀಸರಿಗೆ ಅಂದ್ರೆ ಜೈಲಿನ ಅಧಿಕಾರಿಗಳಿಗೆನೆ ವಾರ್ನಿಂಗ್ ಕೊಡ್ತಾರೆ, ಧಮಕಿ ಹಾಕ್ತಾರೆ, ಜೀವ ಬೆದರಿಕೆಯನ್ನ ಹಾಕ್ತಾರೆ ಅನ್ನುವಂಥದ್ದನ್ನ ಈಗ ಬೆಳಕಿಗೆ ಬಂದಿದೆ. ಈ ಒಂದು ಕುರಿತು ಈಗ ಪರಪ್ಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪರಪ್ಪನಾಗ್ರಹಾರ ಜೈಲಿನ ಅಧಿಕಾರಿಗಳು ದೂರನ್ನ ದಾಖಲು ಮಾಡಿದ್ದಾರೆ. ನೀವು ಸ್ಮಶಾನಕ್ಕೆ ಹೋಗ್ತೀರಿ, ನೇರವಾಗಿ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಸ್ಮಶಾನಕ್ಕೆ ಕಳಿಸ್ತೀನಿ ಅಂತ ಹೇಳಿ ಈ ಇಬ್ಬರು ಕೈದಿಗಳೇನಿದ್ದಾರೆ ಅವರು ಧಮಕಿ ಹಾಕಿರುವಂತದ್ದು. ಇದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಜೈಲಿನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದಕ್ಕೆ, ಜೈಲಿನ ಒಳಗಡೆ ಯಾವ ರೀತಿ ಇವರು ಅಧಿಕಾರವನ್ನ, ರಾಜ್ಯಭಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ ಆಗುತ್ತೆ. ಗಾಯತ್ರಿ. ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ಎಷ್ಟು ಅಧಿಕಾರಿಗಳು ಒಳ್ಳೆಯವರಾಗಕ್ ಪ್ರಯತ್ನ ಪಟ್ರು, ಈ ಕೈದಿಗಳೇನಿದ್ದಾರೆ ರಾಜಾರೋಷವಾಗಿ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇರುವಂತದ್ದು, ಇದಕ್ಕೆ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಕೈದಿಗಳು ನನ್ನ ತಪ್ಪು ಅಂತ ಅರಿವಾಗೋದೇ ಕಷ್ಟ ಆಗುತ್ತೆ.